ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಇನ್ನೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಆರ್ನಿಮೆಂಟಲ್ ರಬ್ಬರ್ ಪ್ಲಾಂಟ್ ಎನ್ನು ಎನ್ನುವಂತಹ ಸುಂದರವಾದ ಅಲಂಕೃತ ಗಿಡದ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಈ ಗಿಡಕ್ಕೆ ಬೇಕಾದ ಮಣ್ಣು, ಹವಾಗುಣ, ಬಿಸಿಲು, ನೀರು, ಅದರಲ್ಲಿ ಬರುವಂತಹ ತಳಿಗಳು ಅಂದ್ರೆ ವೆರೈಟಿಗಳು, ಬೆಳೆಸುವ ರೀತಿ ಇತ್ಯಾದಿ ವಿಷಯಗಳನ್ನು ತಿಳಿಸಲಿದ್ದು, ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವಂತೆ ವಿನಂತಿಸುತ್ತಿದ್ದೇನೆ. ಈ ಆರ್ನಮೆಂಟಲ್ ರಬ್ಬರ್ ಗಿಡ ಸರಿಯಾದ ಹೆಸರು ಇದರದ್ದು ಫೈಕಸ್ ಎಲಾಸ್ಟಿಕ್ ಆಗಿದ್ದು, ಇದು ಮೂಲತಃ ಫೈಕಸ್ ಜಾತಿಗೆ ಸೇರಿದ ಗಿಡವಾಗಿದ್ದು, ಇದನ್ನು ಮುಖ್ಯವಾಗಿ ಪಾಟ್ಗಳಲ್ಲಿ ಬೆಳೆಸುವುದು ಯೋಗ್ಯವಾಗುತ್ತದೆ. ಇದಕ್ಕೆ ಸಾಧಾರಣ ಒಂದು ಗಿಡದ ಗಾತ್ರಕ್ಕೆ ಅನುಸಾರವಾಗಿ 8 ರಿಂದ 20 ಇಂಚಿನ ಪಾಟ್ ನಾವು ಉಪಯೋಗಿಸಬಹುದಾಗಿದೆ. ಈ ಗಿಡ ಮುಖ್ಯವಾಗಿ ಏರ್ ಪ್ಯೂರಿಫೈಯಿಂಗ್ ಗಿಡವಾಗಿದ್ದು, ಇದನ್ನು ಮುಖ್ಯವಾಗಿ ಇಂಡೋರ್ ಪ್ಲಾಂಟ್ ಆಗಿ ಬೆಳೆಸ್ಕೊಳ್ಬಹುದಾಗಿದೆ. ಆದರೂ ಇದಕ್ಕೆ ಸೂರ್ಯನ ಬೆಳಕು ಮುಖ್ಯವಾಗಿದ್ದು, ಕಿಟಕಿ ಬಾಗಿಲು ಸಮೀಪ ಅಥವಾ ನಮ್ಮ ಈ ಸಿಟೌಟ್ಗಳಲ್ಲಿ ಇದನ್ನು ಇಡಬಹುದಾಗಿದೆ. ಇಂಡೋರ್ ಆಗಿ ಬೆಳೆಸುವುದಾದರೂ ಪ್ರತಿ 10 ದಿನಕ್ಕೊಮ್ಮೆ ಆದರೂ ಇದಕ್ಕೆ ಸೂರ್ಯನ ಬೆಳಕಿನ ಅಗತ್ಯವಾಗಿದ್ದು, ಸಾಧಾರಣ ಒಂದು ಬೆಳಗ್ಗಿನ ಹೊತ್ತು ಒಂದು 2-3 ಗಂಟೆಯ ಬಿಸಿಲು ಇದಕ್ಕೆ ನೀಡಬೇಕಾಗ್ತದೆ. ಈ ರೀತಿ ಮಾಡುವುದರಿಂದ ಗಿಡದ ಎಲೆಗಳು ತುಂಬಾ ಕಾಂತಿಯುಕ್ತವಾಗಿ ಬೆಳೆಯುತ್ತವೆ. ಈ ಗಿಡವನ್ನು ಬುಷಿಯಾಗಿ ಬೆಳೆಸಲು ಕ್ರಾಪ್ ಪ್ರೂನಿಂಗ್ ಅಗತ್ಯವಾಗಿ ಮಾಡಬೇಕಾಗ್ತದೆ. ಕ್ರಾಪ್ ಪ್ರೂನಿಂಗ್ ಮಾಡಿದರೆ 3-4 ಚಿಗುರೆಳೆದು ಬೆಳೆದುಕೊಳ್ತದೆ. ಇಲ್ಲವಾದಲ್ಲಿ ನೇರವಾಗಿ ಬೆಳೆಯುತ್ತಲೇ ಹೋಗ್ತದೆ. ಮಣ್ಣಿನ ಬಗ್ಗೆ ಹೇಳಿದಾದ್ರೆ, ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಮಣ್ಣು ಯೋಗ್ಯವಾಗಿದ್ದು, ಸೂರ್ಯನ ಮಧ್ಯಾಹ್ನದ ಬಿಸಿಲು, ಅದರಲ್ಲಿಯೂ ಏಪ್ರಿಲ್ ಮೇ ತಿಂಗಳ ಬಿಸಿಲು ಎಲೆಗಳು ಬರ್ನ್ ಆಗಿಸುತ್ತವೆ. ಈ ಗಿಡದ ಪ್ರೊಪಗೇಷನ್ ಬಗ್ಗೆ ಹೇಳಬೇಕಂದ್ರೆ, ಎಲ್ಲ ಫೈಕಸ್ ಗಿಡಗಳಂತೆ ಇದರಲ್ಲಿಯೂ ಹಾಲಿನ ಅಂಶವಿದ್ದುದರಿಂದ ಕಟ್ಟಿಂಗ್ ತೆಗೆದು 2-3 ದಿವಸಗಳ ಕಾಲ ನೆರಳಿನಲ್ಲಿ ಒಣಗಿಸಿ ನಂತರ ನೆಡಬೇಕಾಗ್ತದೆ. ಇಲ್ಲಿಯೂ ಕಟ್ಟಿಂಗ್ಸ್ನ ಟಾಪ್ನ ಒಂದು 2-3 ಎಲೆಗಳನ್ನು ಬಿಟ್ಟು ಉಳಿದ ಎಲೆಗಳನ್ನು ತೆಗೆದು ಬಿಡಬೇಕಾಗ್ತದೆ. ಇದರಲ್ಲಿ ಬರುವಂತಹ ವೆರೈಟಿ ಬಗ್ಗೆ ಹೇಳಬೇಕಂದ್ರೆ, ಬಣ್ಣದ ಆಧಾರದಲ್ಲಿ ಸಾಧಾರಣ ಒಂದು 20-25 ವೆರೈಟಿಗಳು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ರೊಬಸ್ಟಾ, ಟ್ರೈಕಾಲರ್, ರೆಡ್ ರೂಬಿ, ವೆಲ್ಲೋಗಿನ್, ಅಬಿಜಾನ್, ಬ್ಲ್ಯಾಕ್ ಪ್ರಿನ್ಸ್ ಅತಿ ಮುಖ್ಯವಾಗುತ್ತದೆ. ಈ ಗಿಡಗಳು ರೂಟ್ ಬೌಂಡ್ ಆಗುವುದನ್ನು ಇಷ್ಟಪಡ್ತದೆ. ಇಲ್ಲಿ ಪದೇ ಪದೇ ನಾವು ಪಾಟ್ಗಳನ್ನು ರೀಪಾಟ್ ಮಾಡುವುದು ಉತ್ತಮವಾಗಿರುವುದಿಲ್ಲ. ಇದು ರಬ್ಬರ್ ಗಿಡದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಸಮಗ್ರ ಮಾಹಿತಿ ಒದಗಿಸಲು ಖಂಡಿತವಾಗಿಯೂ ಪ್ರಯತ್ನಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.